ಸ್ಮೈಲಲ್ಲೇ ಪಡ್ಡೆ ಹುಡುಗರ ನಿದ್ದೆಯನ್ನ ಕೆಡಿಸುವಂತಹ ಗುಳಿಗೆನ್ನೆಯ ಅರಗಿಣಿ. ಸ್ವಾಗತಿಸಿ ಡಿಂಪಲ್ ಕ್ವೀನ್, ದ ವೆರಿ ಬ್ಯೂಟಿಫುಲ್, ನಮ್ಮೆಲ್ಲರ ಪ್ರೀತಿಯ ಬುಲ್ಬುಲ್ ರಚಿತಾ ರಾಮ್. ಬರ್ಲಿ ಚಪ್ಪಾಳೆ ನಮ್ಮ ಬುಲ್ಬುಲ್ ರಚ್ಚುಗೆ. ಈಗ ತುಂಬಾ ಸೀರಿಯಸ್ ಆಗಿ ಕೂತ್ಕೊಂಡಿರಂತ ನಮ್ಮ ಮುಂದಿನ ಜಡ್ಜನ್ನ ವೆಲ್ಕಮ್ ಮಾಡೋಣ. ಮ್ಯೂಸಿಕ್ ಅಲ್ಲೇ ಮಾತಾಡುವಂತಹ ಸಂಗೀತದ ಮಾಂತ್ರಿಕ, ಡಿಕೆಡಿ ವೇದಿಕೆಯ ಪಂಚಿಂಗ್ ನಾಯಕ, ನನ್ನ ಜೀವನದ ದೋಣಿಯ ಮಾಜಿ ನಾವಿಕ. ಸ್ವಾಗತಿಸಿ ಮ್ಯಾಜಿಕಲ್ ಕಂಪೋಸರ್, 45 ಬ್ಲಾಕ್ ಬಸ್ಟರ್ ಡೈರೆಕ್ಟರ್, AJ to MJ ಆಗಿರೋದು ಅರ್ಜುನ್ ಜನ್ಯಾಚೆ. ಒಂದು ತೇಜಸ್ಸಾಗಿ ಕೂತಿರುವಂತಹ ನಮ್ಮ ಶಿವಣ್ಣನ ವೆಲ್ಕಮ್ ಮಾಡುವಂತಹ ಸಮಯ. ಇವರು ಡಾನ್ಸ್ ಲೋಕಕ್ಕೆ ಅಧಿಪತಿ, ಕನ್ನಡ ಚಿತ್ರ ಲೋಕಕ್ಕೆ ಚಕ್ರಾಧಿಪತಿ, ಅಭಿಮಾನಿಗಳನ್ನ ಮನೆ ದೇವ್ರು ಅಂತ ಪೂಜಿಸುವಂತ ಧೀಮಂತ, ಗಾಜನೂರಿನ ಮುತ್ತು, ಡಿಕೆಡಿಯ ಗತ್ತು, ಇವರು ನಮ್ಮ ಕನ್ನಡದ ಸ್ವತ್ತು. ಲೆಟ್ಸ್ ವೆಲ್ಕಮ್ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್. ಶಿವಣ್ಣ, ನಮ್ಮ ಡಿಕ್ಷನರಿಲಿ ಡಾನ್ಸ್ಗೆ ಒಂದು ಅರ್ಥ ಹುಡುಕಿದ್ರೆ ಅಲ್ಲಿ ಸಿಗುವಂತ ಪದ ಶಿವರಾಜ್ ಕುಮಾರ್ ಅಂತ ಅಣ್ಣ. ಸೊ ಇವತ್ತು ಆ ಶಿವಣ್ಣನ ಮುಂದೆ ಎಷ್ಟೋ ಪ್ರತಿಭೆಗಳು ತಮ್ಮ ಪ್ರತಿಭೆಯನ್ನ ತೋರಿಸೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ ಅಣ್ಣ. ಈ ಎಲ್ಲ ಕಂಟೆಸ್ಟೆಂಟ್ಸ್ ನಾವು ಕರ್ನಾಟಕದಾದ್ಯಂತ ಆಡಿಷನ್ಸ್ ಮಾಡಿ ಫಿಲ್ಟರ್ ಮಾಡಿ ದಿ ಬೆಸ್ಟ್ ಕಂಟೆಸ್ಟೆಂಟ್ಸ್ ಇಲ್ಲಿ ಕರ್ಕೊಂಡ್ ಬರ್ತಿದೀವಿ. ಅವರೆಲ್ಲರ ಗುರಿ ಒಂದೇ ಅಣ್ಣ, ನಿಮ್ಮ ಮುಖದಲ್ಲಿ ಅವರ ಡಾನ್ಸ್ ನ ನೋಡಿ ಬರುವಂತಹ ಸ್ಮೈಲ್ ಗಾಗಿ ಅವ್ರು ಕಾಯ್ತಾ ಇದ್ದಾರೆ. ಸೊ ಅದನ್ನ ನೋಡೋದಕ್ಕೆ ನೀವೆಷ್ಟು ಕಾಯ್ತಾ ಇದ್ದೀರಾ? ಇಲ್ಲ, ಅವ್ರು ಹೆಂಗ್ ಕಾಯ್ತಾ ಇದ್ರೆ ನಾನು ಅಷ್ಟೇ ಕಾಯ್ತಾ ಇದ್ದೀನಿ. ಯಾಕಂದ್ರೆ ಪ್ರತಿ ಸೀಸನ್ ಒಂದು ಹೊಸ ಅನುಭವ ಅದು. ಸೊ ಪ್ರತಿ ಒಂದು ಸೀಸನ್ ಒಂದು ಹೊಸ ತರ ನೋಡಕ್ ಇಷ್ಟ ಒಂದು ಬರುತ್ತೆ. ಪ್ರತಿಯೊಬ್ರು ಅವ್ರವ್ರದೇ ಸ್ಟೈಲ್ ಮಾಡ್ತಾರೆ, ಅದನ್ನ ನೋಡಿ ನಾವು ಖುಷಿ ಪಡ್ತೀವಿ 100%. ಯಾಕಂದ್ರೆ ಇಲ್ಲಿ ಕೂತಿರೋದು ಬಂದ್ಬಿಟ್ಟು ಏನು ನಾವೆಲ್ಲ ಗೊತ್ತಿರೋರ್ ತರ ಅಂತ ಕೂತಿಲ್ಲ, ನಮಗೂ ಅದು ಪಾಠನೇ. ಅದು ಅವ್ರು ಆಡೋದು ನಮ್ಗೊಂದು ನೋಟ, ಅದೊಂದು ಪಾಠ. ಆಮೇಲೆ ಆಗುತ್ತೆ ಅವ್ರಿಗೂ ಕಾಟ. ಯಾಕಂದ್ರೆ ಸೀಸನ್ 9 ಇಟ್ ಈಸ್ ಮೈನ್, ಇಟ್ ಈಸ್ ಫೈನ್, ಇಟ್ ಆಲ್ವೇಸ್ ಫೈನ್. ಓ ಬೀಡು 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 ಬೀಡು, ನಾನನ್ನೋ ಮೊದಲು ಬೀಡು, ನಾವು ಅಂತ ಬಾಳೋ ತಲೆ. ಮಾಸ್ ಗಾಡ್ ಶಿವಣ್ಣ. ಈ ಸೀಸನ್ ಸಾಮಾನ್ಯರನ್ನ ಸೆಲೆಬ್ರಿಟಿ ಮಾಡೋಂಥ ಕಿರುತೆರೆಯ ಒನ್ ಆಫ್ ದ ಬೆಸ್ಟ್ ಡಾನ್ಸಿಂಗ್ ರಿಯಾಲಿಟಿ ಶೋ ಡಾನ್ಸ್ ಕರ್ನಾಟಕ ಡಾನ್ಸ್. ಈ ಸೀಸನ್ ನ ಸೆಲೆಬ್ರಿಟೀಸ್ ನ ಫಸ್ಟ್ ವೆಲ್ಕಮ್ ಮಾಡೋಣ. ಇವರು ನಮ್ಮ ಕಿರುತೆರೆಯ ದೊಡ್ಡ ದೊಡ್ಡ ಸ್ಟಾರ್ಗಳು. ಸೊ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಡಿಕೆಡಿ 2025 ನ ಸೆಲೆಬ್ರಿಟಿ. ನಿನ್ನ ಮಾತ್ರ ಕೇಳ್ತಾ ಇದ್ದೀನಿ ನಾನು, ನಿನಗೆ ಯಾವ ತರ ಪಾರ್ಟ್ನರ್ ಬೇಕಪ್ಪ ಈ ಶೋ ಅಲ್ಲಿ? ನಿನಗೆ ಒಬ್ಬ ಒಳ್ಳೆ ಅನೂಪ್ ತರ ಒಬ್ಬ ಹುಡುಗ ಪಾರ್ಟ್ನರ್. ಯಾಕೋ ಜಗ ಎಲ್ಲಿ ನೋಡ್ತಿದ್ಯಾ? ಏನ್ ಗಂಡಸ್ರ ಜೊತೆ ಡ್ಯಾನ್ಸ್ ಆಡಕ್ ಬಂದಿದ್ದೀನಿ. ಯಾವ್ದಾದ್ರೂ ಸಾಕಾಗಿರೋ ಹುಡುಗಿ ಕೊಡ್ತೀರ ಅನ್ಕಂಪ ಅಂದ್ರೆ ಅವ್ನ್ ಕರ್ಕೊಂಡ್ ಏನ್ ಮಾಡ್ಲಕ್ಕ ಕೊಲ್ಲು. ಇದೇನ್ ಭರ್ಜರಿ ಬ್ಯಾಚುಲರ್, ಇದು ಡಿಕೆಡಿ ಮಾ. ಅಕ್ಕ ನೀವ್ ಹೆಸರು ಹೆಂಗಾದ್ರೂ ಚೇಂಜ್ ಮಾಡ್ಕೊಳ್ಳಿ, ನನ್ ಕ್ಯಾರೆಕ್ಟರ್ ಚೇಂಜ್ ಮಾಡ್ಕೊಳ್ಳ. ಸರಿ ಹೋಗಿ ಬೇಡ, ನಿನಗೆ ಕೇಳ್ತೀನಿ, ನಿನಗೆ ಯಾವ ತರ ಕಂಟೆಸ್ಟೆಂಟ್ ಬೇಕು? ಅವಳ ಕಣ್ಣು ನೋಡ್ತಿದಂಗೆ ಅಣ್ಣನ್ ಸಾಂಗ್ ನೆನಪಾಗ್ಬೇಕು. ಯಾವುದು? ಕೆಣ ಕೂತಿದೆ ನಿನ್ನ ಕಣ್ಣೋಟ. ಅವಳೇನಾರು ಫ್ಲಿಪ್ ಹೊಡೆದು ಟಪ್ ಅಂತ ಇಳಿತಿದ್ರೆ ಇನ್ನೊಂದು ಸಾಂಗ್ ನೆನಪಾಗ್ಬೇಕು ಅಣ್ಣಂದೆ. ಯಾವುದು? ಇದು ಹೈವೇ ರೋಡಿಗೆ ಲೈಟು, ಇದು ಮರ್ಕರಿಗಿಂತ ಬ್ರೈಟು. ಆಮೇಲೆ ನೆಕ್ಸ್ಟ್ ಆಮೇಲೆ ಅವಳೇನಾದ್ರೂ ನನ್ ಪಾರ್ಟ್ನರ್ ಆಗಿ ಸಿಕ್ಕಿ ಅವಳೇನಾದ್ರು ನಿನ್ ಜೊತೆಗೆ ಡ್ಯಾನ್ಸೇ ಆಡಲ್ಲ ನಾನು ಅಂದ್ಬಿಟ್ಟು ಹೋಗ್ತಾ ಇದ್ರೆ ಇನ್ನೂ ಒಂದ್ ಸಾಂಗ್ ಆಡ್ತೀನಿ. ಬತ್ತಾರೆ ಎದ್ಬಿಟ್ಟು ಬೆಡ್ ಕಾಪಿ ಮಾಡ್ಬಿಟ್ಟು ಬೊಗ್ಗೆ ಕೊಡ್ತೀನಿ ಕಳ್ಳ. ಈ ಸಕ್ಕರೆ ಗೊಂಬೆಗೆ ಸಕ್ಕರೆ ಯಾಕಂತ ಬೆಳ್ಳಚ್ಬಿಟ್ಟು ಕೊಡ್ತೀನಿ. ಎಲ್ಲ ಓಕೆ, ಇವ
ಇವತ್ತೇನ್ ಚೆನ್ನಾಗಿ ರೆಡಿ ಆಗಿ ಬಂದ್ಬಿಟ್ಟಿದೆಯಲ್ಲ, ಜಾಗ ಸಖತ್ತಾಗಿದೆ, ಪ್ಯಾಂಟ್ ಟಿ ಶರ್ಟ್ ಎಲ್ಲ. ಒಕೆಲಿ ದುಬೈಗೆ ಹೋಗಿದೆ ಓ, ನಮ್ಮ ಅಪ್ಪ ಅಮ್ಮನ ಜೊತೆಗೆ. ಅಪ್ಪ ಅಮ್ಮನಿಗೂ ಟಿಕೆಟ್ ಕೊಟ್ಬಿಟ್ಟು ಕಳ್ಸಿದ್ರಾ? ಇಲ್ಲ, ಅವರೇ ಕರೆಸಿದ್ರು. ಹೌದಾ? ಯಾರು ಹೇಳು? ಯಾರು? ನಮ್ ಶಿವಣ್ಣ ಮತ್ತೆ ಗೀತಕ್ಕ ಅವರೇ ತಗೊಟ್ಟಿತ್ತು ಪ್ಯಾಂಟ್ ಮತ್ತೆ ಟಿ ಶರ್ಟು. ನಾನು ಒಬ್ಬನಿಗಲ್ಲ, ನನಗೆ, ಕಾರ್ತಿಗೆ, ಹರೀಶನ್ಗೆ, ನಮ್ಮ ಟೆಕ್ನಿಷಿಯನ್ ನಿಂಗರಾಜು, ಟೋಟಲ್ 5 ಜನಕ್ಕೆ. ಇಲ್ಲಾಂದ್ರೂ 1.5 ಲಕ್ಷ ಖರ್ಚು ಮಾಡೋರು ನಮ್ಗೆ. ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಜೊತೆಗೆ ಹುಡುಗರಲ್ಲಿ ಖರ್ಚು. ಥ್ಯಾಂಕ್ ಯು ಅಣ್ಣ. ಇಲ್ಲಿಂದ ಕರೆಸ್ತವ್ರು ನಮ್ಮನ್ನ ಚೆನ್ನಾಗಿ ನೋಡ್ಕೊಂಡ್ರು ಇಲ್ವೋ ಗೊತ್ತಿಲ್ಲ, ಅಣ್ಣ ಮಾತ್ರ ಮಕ್ಕಳ ತರ ನೋಡ್ಕೊಂಡ್ರು ನಮ್ಗೆ. ಥ್ಯಾಂಕ್ ಯು ಅಣ್ಣ. ಫುಲ್ ಎಲ್ಲ ಹಚ್ಕೊಬಿಟ್ಟ, ಸ್ವಲ್ಪನೂ ಉಳಿಸಿಲ್ವಾ? ಇನ್ನೊಂದ್ಸಲಿ ಮಾಡು, ಹೇರ್ ಸ್ಟೈಲ್ ಮಾಡು, ಇನ್ನೊಂದ್ಸಲಿ ಮಾಡು, ಕರೆಕ್ಟ್ ಆಗಿ ಮಾಡು. ಹಂಗೆ ಸೆಲ್ಫಿ ತಗೊಳ್ಳಿ ಸರ್, ಹಂಗೆ ಸೆಲ್ಫಿ ತಗೊಳ್ಳಿ. ನಿಮ್ಮನ್ನ ಈ ತರ ನೀವು ನೋಡ್ಲೇಬೇಕು. ನಾನೇನ ಬಿಡಲ್ಲಾರೆ ಫಿಲ್ಮ್ ನೋಡಿದ್ದೀಯ? ಜೂಬ್ಲಿ ನೀನು ಅಜ್ಜ ಕುನ್ನಿ, ನೀನು ಬಚ್ಚು ಕುನ್ನಿ. ಯಾರು ನೀನು? ಹಾಗಾದ್ರೆ ನಾವಲ್ಲ ಯಾರು? ನಾನು ಮನುಷ್ಯನೇನಾ? ಇಲ್ಲ, ಅವನ್ ಮನುಷ್ಯ, ನೀವೆಲ್ಲ ಮನುಷ್ಯರು. ಬಟ್ ನೀನು ಹೇರ್ ಸ್ಟೈಲ್ ಮಾಡಿ ನನ್ನನ್ನು ನಾನೇ ನೋಡ್ಕೊಂಡಾಗ ನಂಗೆ ಸ್ವಲ್ಪ ಡೌಟ್ ಆಗ್ತಾ ಇದೆ. ನಿಜ. ಆಯ್ತು, ನೆಕ್ಸ್ಟ್ ಟೈಮ್ ಜಲ್ ತಂದ್ಬಿಟ್ಟು ನೀನೇ ಇಲ್ಲಿ ಕೂತ್ಕೊಂಡು ನನಗೆ ಈಗ ಜೂಬ್ಲಿ ಹೇರ್ ಸ್ಟೈಲ್ ಮಾಡ್ಕೊಡ್ಬೇಕು, ಆಯ್ತಾ ಪಪ್ಪಿ? ನಾನು ನೀನು ಫ್ರೆಂಡ್ಸ್ ಇನ್ಮೇಲೆ. ಓಕೆ.